ಈ ಮಹಿಳೆ 100ಕ್ಕೂ ಹೆಚ್ಚು ಕೆಜಿ ಸೇಬನ್ನ ಕತ್ತರಿಸಿದಳು. ಆದರೆ ಒಂದೇ ಒಂದು ಪೀಸನ್ನು ಸಹ ಆಕೆ ತಿನ್ನಲಿಲ್ಲ. ಎಲ್ಲಾ ಸಿಬ್ಬನ್ನು ಕಸಕ್ಕೆ ಹಾಕಿದಳು. ಯಾಕಂದ್ರೆ ಈ ಮಹಿಳೆಗೆ ಬರೀ ಸೇಬಿನ ಬೀಜಗಳು ಬೇಕಿತ್ತು ಅಷ್ಟೇ. ಯಾಕಂದ್ರೆ ದೀಪನ ಮಗಳನ್ನು 10 ಗಂಟೆಯ ಕಾಲ ಹಿಂಸಿಸಿ ಅವಳನ್ನು ಕಸದ ತೊಟ್ಟಿಯಲ್ಲಿ ಎಷ್ಟಿದ್ದರು. ಅಷ್ಟೇ ಅಲ್ಲದೆ ಜಡ್ಜಿಗೆ ದುಡ್ಡು ಕೊಟ್ಟು ತನ್ನ ತಪ್ಪೇನೂ ಇಲ್ಲ ಅನ್ನುವ ಹಾಗೆ ಆಚೆ ಬಂದಿದ್ದರು. ದೀಪಾಳಿಗೆ ಕಾನೂನಿನ ಮೇಲೆ ನಂಬಿಕೆಯೇ ಹೋಗಿತ್ತು. ಆಕೆ ನಿರ್ಧರಿಸಿದ್ದಳು, ತನ್ನ ಮಗಳಿಗೆ ಆದ ನ್ಯಾಯಕ್ಕೆ ನಾನೇ ನ್ಯಾಯ ಪಡೆದುಕೊಳ್ಳಬೇಕು ಎಂದು. ಸೇಬಿನ ಬೀಜಗಳಲ್ಲಿ ಸೈನೈಡ್ ಇರುತ್ತೆ. 1 ಗ್ರಾಂ ಸಾಕು ಒಬ್ಬ ವ್ಯಕ್ತಿಯ ಜೀವ ತೆಗೆಯಲು. ರಾತ್ರಿ ದೀಪ ಮೊದಲನೇ ಅಪರಾಧಿ ಮನೆಗೆ ಹೋದಳು. ಅವನು ಕುಡಿಯುವ ನೀರಿಗೆ ಸೈನೈಡ್ನನ್ನು ಬೆರೆಸಿದಳು. ಬೆಳಗ್ಗೆ ಎದ್ದು ಆ ಅಪರಾಧಿ ನೀರನ್ನು ಕುಡಿದನು. ನಂತರ ವಾಂತಿಯೆಲ್ಲ ಮಾಡಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದನು. ಬೇರೆ ಅಪರಾಧಿಗಳು ಅವನನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಿದರು. ಡಾಕ್ಟರ್ ಹೇಳಿದರು, ಇವನು ಜೀವಂತ ಇರುವವರೆಗೂ ಹೀಗೆ ಪ್ರಜ್ಞೆ ಇಲ್ಲದೆ ಬಿದ್ದಿರುತ್ತಾನೆ ಎಂದು. ಡಾಕ್ಟರ್ಗೆ ಅಪರಾಧಿಯ ದೇಹದಲ್ಲಿ ಸೈನೈಡ್ ಸಿಕ್ಕಿತು. ಆದರೆ ದೀಪ ಸ್ವಲ್ಪ ಯೋಚಿಸದೆ ಇನ್ನೊಬ್ಬ ಅಪರಾಧಿ ಮನೆಗೆ ಹೋದಳು. ಅವಳು ಬೇಕು ಅಂತಾನೆ ಕತ್ತರಿಸಿದ್ದ ಸೇಬಿನ ಬ್ಯಾಂಕಿಗೆ ಬೆಂಕಿ ಹಚ್ಚಿದಳು. ಪೊಲೀಸರು ಮನೆಗೆ ಅವರಿಗೆ ಸೈನೈಡ್ ಮಾಡುವ ವಸ್ತುಗಳು ಮತ್ತು ಕಂಪ್ಯೂಟರ್ನಲ್ಲಿ ಸರ್ಚ್ ಮಾಡಿರುವ ವಿಧಾನವು ಸಿಕ್ಕಿತು. ಅದರಿಂದ ಪೊಲೀಸರು ಆ ಅಪರಾಧಿಯನ್ನು ಎಳೆದುಕೊಂಡು ಹೋದರು. 3ನೇ ಅಪರಾಧಿಯನ್ನು ಹಿಂಬಾಲಿಸಿದಳು. ಅವಳಿಗೆ ಗೊತ್ತಾಯಿತು ಪ್ರತಿ ಶುಕ್ರವಾರ ಇವನು ಎಣ್ಣೆ ಕುಡಿಯಲು ಬಾರಿಗೆ ಬರುತ್ತಾನೆ ಎಂದು. ಇಬ್ಬರು ಸುಂದರವಾದ ಯುವತಿಯರನ್ನು ಬಳಸಿಕೊಂಡು ಅವನನ್ನು ಕಾರಿಗೆ ಬರಮಾಡಿಕೊಂಡಳು. ಆ 3ನೇ ಅಪರಾಧಿಗೆ ಪ್ರಜ್ಞೆ ಬಂದಾಗ ಯಾವುದೋ ಒಂದು ಮೋರಿಯ ಬಳಿ ಬಿದ್ದಿದ್ದನು. ಅವನು ಎದ್ದು ಮೂತ್ರ ವಿಸರ್ಜನೆ ಮಾಡಲು ಹೋದನು. ಆದರೆ ಅವನ ಅಂಗವೇ ಇರಲಿಲ್ಲ. ಭಯದಿಂದ ಕಿರುಚಾಡಿದ ಅಲ್ಲೇ ಬಿದ್ದು ಪ್ರಾಣ ಬಿಟ್ಟನು. ಆದರೆ 4ನೇ ಅಪರಾಧಿ ತನ್ನ ಸ್ನೇಹಿತರ ಎಲ್ಲಾ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡನು. ನೇರವಾಗಿ ದೀಪಾಳ ಮನೆಗೆ ಹೋದನು. ದೀಪಾಳ ಮಗಳು ಕಿರಿಚಿದಳು. ಯಾಕೆಂದರೆ ಕನ್ನಡಿಯಲ್ಲಿ ಆ ಅಪರಾಧಿಯ ಮುಖ ಕಾಣಿತು. ದೀಪ ಅವಳಿಗೆ ಬ್ಯಾಗಿನಲ್ಲಿ ಹೊಡೆದಳು. ಆದರೆ ಅಪರಾಧಿ ಅವಳಿಗೆ ಹೊಡೆದು ಮಲಗಿಸಿದ. ಅಪರಾಧಿ ಅವಳ ಮಗಳನ್ನು ಅಟ್ಟಿಸಿಕೊಂಡು ಹೋದ. ಅವನಿಗೆ ಏನು ಗೊತ್ತಿತ್ತು ದೀಪ ಉಸಿರುಗಟ್ಟಿ ನಾಟಕವಾಡುತ್ತಿದ್ದಾಳೆ ಎಂದು. ಮುಂದಿನ ಭಾಗಕ್ಕಾಗಿ